ಒಂದೇ ಕಡೆ ಹಾಕೋಬಿಡಿ, ಎರಡು ಕಡೆ ಹಾಕೊಂಡ್ರೆ ಕನ್ನಡವೇ ನಮ್ಮಮ್ಮ ಇನ್ನಷ್ಟು ಡೇಂಜರಸ್ ಆಗಿರುತ್ತೆ. ಓಹೋ ಫ್ರೆಂಡ್ಸ್, ಎಸ್ ಫ್ರೆಂಡ್ಸ್, ಬಾಕ್ಸ್ ಎಲ್ಲ ಖಾಲಿ ಆಗಿದೆ ಬಿಕಾಸ್ ನಮ್ ಜೇಬ್ ಕೂಡ ಖಾಲಿ ಆಗಿದೆ. ಇದರರ್ಥ ದುಡ್ಡೆಲ್ಲ ಗುರು ಲೈಕ್ಸ್ ಬೇಕಾಗಿದೆ. ಎಸ್, ಈ ಕಾಂಬಿನೇಷನ್ ಸೈಡ್ ಬಿಸಾಕಲ್ಲ ಗುರು. ಸದ್ಯಕ್ಕೆ ನಾವು 5 ಟಾಪ್ ಯೂಸ್ಫುಲ್ ಖತರ್ನಾಕ್ ಸೀಕ್ರೆಟ್ ಅದ್ಭುತ ನೆಕ್ಸ್ಟ್ ಲೆವೆಲ್ ಗ್ಯಾಜೆಟ್ ನ ತಗೊಂಡ್ ಬಂದಿದ್ದೀವಿ. ಈ ವಿಡಿಯೋಗೆ 2,000 ಲೈಕ್ಸ್ ನ ಟಾರ್ಗೆಟ್ ಆಗ್ತಾ ಇದ್ವಿ. ಲೈಕ್ ಮಾಡಿ, ಇನ್ನೂ ಖುಷಿ ಆಗುತ್ತೆ. ಮತ್ತೆ ನೆಕ್ಸ್ಟ್ ಗ್ಯಾಜೆಟ್ ಸೀರೀಸ್ ಸ್ಯಾಟರ್ಡೆ ಬಂದೇ ಬರುತ್ತೆ. ಸೊ ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟ್ಲಿ ಬಟ್ಟೆ ಬಿಚ್ಚಕ್ ಶುರು ಮಾಡೋಣ. ಓಹೋ ಫ್ರೆಂಡ್ಸ್, ನನ್ ಮೇಲೆನೆ ಬೀಳ್ತಾ ಇದೆ, ಯಾಕೋ ಕೋಪ ಮಾಡ್ಕೊಂಡಿದೆ ಅನ್ಕೋತೀನಿ. ಎಸ್ ಫ್ರೆಂಡ್, ಇದು ಮತ್ತೊಂದು ಸ್ಪೆಷಲ್ ಆಗಿರುವಂತ ಚಳಿಗಾಲದ ಸ್ಪೆಷಲ್ ಸೀಕ್ರೆಟ್ ಗ್ಯಾಜೆಟ್. ಮತ್ತೆ ಇದ್ರಲ್ಲೂ ಬಾಕ್ಸ್ ಅಂತ ಗುರು. ಒಂದೇ ಬಾಕ್ಸ್ ಕಳ್ಸ್ರಪ್ಪ, ಏನಕ್ಕೆ ಪ್ಲಾಸ್ಟಿಕ್ ಎಲ್ಲ ಇಷ್ಟೊಂದು ಬೇಕಾಗಿದೆ. ಕ್ವಾಲಿಟಿ ಕೂಡ ಚೆನ್ನಾಗಿದೆ ಗುರು. ನಾನೇನೋ ಲೋಕಲ್ ಅನ್ಕೊಂಡಿದ್ದೆ, ಬಟ್ ಉಡ್ಡಿ ಮೇಲಿರುವಂತ ಫಿನಿಶಿಂಗ್ ಚೆನ್ನಾಗಿದೆ. ಎಸ್ ಫ್ರೆಂಡ್, ಇದೊಂದು ಸ್ಪೆಷಲ್ ಆಗಿರುವಂತ 11-in-1 ಸೀಕ್ರೆಟ್ ಫೀಚರ್ಸ್ ಗಳಿದೆ ಇದರಲ್ಲಿ. ಸೊ ಸೈಜ್ ಕೂಡ ನನಗೆ ಬರಂಗೆ ಇದೆ, ಗೊತ್ತಿಲ್ಲ ಸೈಜ್ ಯಾವ್ದು ಆರ್ಡರ್ ಹಾಕಿದಾರೆ ಅಂತ. ಸೊ ಇದರೆಲ್ಲ ಫ್ರಂಟ್ಗೆ ಚೈನ್ಸ್ ಇದೆ, ಚೈನ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಗುರು. 1,800 ರೂಪಾಯಿಗೆ ಓಕೆ, ಒಂದು ಒಳ್ಳೆ ಕ್ವಾಲಿಟಿ ನೋಡ್ತಾ ಇದ್ವಿ. ಸೊ ಇದ್ರ ಹೆಸರು ನೊಬೆರೋ ಅಂತ. ಓಕೆ, ಎಸ್. ಓಹೋ, ಇದ್ರಲ್ಲೇನೋ ಗ್ಲೌಸ್ ಕೊಟ್ಟಾರೆ. ಮತ್ತೆ ಈ ಗ್ಲೌಸ್ ಹಾಕೋದು ಕಷ್ಟ ಆಯ್ತಾ? ಈಸಿ ಅಲ್ಲ. ಎಲ್ಲಿ ಬರಳೆಲ್ಲಿದೆ, ಎಲ್ಲಿ ಹೋಗ್ತಾ ಇದೆ ನೋಡಿ ಕೈ. ಇದೊಂದು ಕುತ್ಕೊಳ್ತಿದ್ದು ಹಾಕಕ್ಕೆ ಆಗಲಿಲ್ಲ. ಹುಡಿನ ಬೆಳಗ್ಗೆನ ಶೂಟ್ ಮಾಡ್ತಾ ಇದ್ವಿ, ಸ್ವಲ್ಪ ಬೆಚ್ಚಗೆ ಆಗಿದೆ ಇವಾಗ. ಸೊ ಒಂದೊಂದೇ ಈ ಹುಡಿನ ಫೀಚರ್ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಇದನ್ನ ನೀವು ವೈರ್ ಇಯರ್ಫೋನ್ಸ್ನ ಇದರಲ್ಲಿ ಈ ರೀತಿಯಾಗಿ ಸೆಟ್ ಮಾಡಿಬಿಟ್ಟು ಒಂದು ವೈರ್ಲೆಸ್ ನೆಕ್ ಬ್ಯಾಂಡ್ ಥರ ಕೂಡ ಇದನ್ನ ಯೂಸ್ ಮಾಡ್ಕೋಬಹುದು. ಮತ್ತು ತುಂಬ ಸೆಕ್ಯೂರ್ ಆಗಿ ಕೂಡ ಇದೆ. ಇನ್ನು ರೈಟ್ ಸೈಡ್ಗೆ ಹೋದ್ವಿ ಅಂತಂದ್ರೆ, ಸೊ ನಿಮ್ಮ ಗಾಗಲ್ ಅಥವಾ ಕನ್ನಡಕನ ನೀವು ಈ ರೀತಿಯಾಗಿ ಇಲ್ಲಿ ಸೆಟ್ ಮಾಡಿಬಿಟ್ಟು ಇದ್ರ ಜೊತೆಗೇನೆ ನಿಮ್ಗೊಂದು ಪೌಚ್ ಕೂಡ ಕೊಡ್ತಿದ್ದಾರೆ. ಸೊ ಇದರಿಂದಾನೇ ಲೈವ್ ಕ್ಲೀನ್ ಕೂಡ ಮಾಡ್ಕೋಬಹುದು. ಇನ್ನು ನೆಕ್ಸ್ಟ್ ನಿಮ್ಗೆ ಇಲ್ಲಿ ಹ್ಯಾಂಡ್ ಗ್ಲೌಸ್ಗಳು ಕೂಡ ಇದೆ. ದೇವರನ್ನ ಇದು ಹೆಂಗೆ ಯೂಸ್ ಆಗುತ್ತೆ, ಎಲ್ಲಿ ಯೂಸ್ ಆಗುತ್ತೆ ಗೊತ್ತಿಲ್ಲ, ಬಟ್ ಸೇಫ್ಟಿ ಥರ ಫೀಲ್ ಆಗ್ತಾ ಇದೆ. ಇಷ್ಟಲ್ಲೇ ಇಲ್ಲಿ ರೈಟ್ ಸೈಡ್ಗೆ ನಿಮಗೊಂದು ದೊಡ್ಡ ಪಾಕೆಟ್ ಇದೆ. ಸೊ ಇದ್ರೊಳಗಡೆ ನೀವು ಟ್ಯಾಬ್ಲೆಟ್ಸ್ ಆಗಿರಲಿ, ಮೊಬೈಲ್ಸ್ಗಳು ಅಥವಾ ಸೀಕ್ರೆಟ್ ಪ್ರಾಡಕ್ಟ್ಸ್ಗಳನ್ನ ಕೂಡ ಇಟ್ಕೋಬಹುದು. ಇನ್ನು ಲೆಫ್ಟ್ ಸೈಡ್ಗೆ ನಿಮ್ ಕೆಳಗಡೆ ಇಲ್ಲಿ ಸೀಕ್ರೆಟ್ ಖತರ್ನಾಕ್, ಓಹೋ ಇಂಥದ್ನೆಲ್ಲ ಇಟ್ಕೊಳಕ್ ಹೋಗ್ಬೇಡಿ. ಸೊ ಸೀಕ್ರೆಟ್ ಗ್ಯಾಜೆಟ್ಸ್ಗಳನ್ನ ನೀವು ಆರಾಮಾಗಿ ಸೆಟ್ ಮಾಡ್ಕೋಬಹುದು. ಇನ್ನು ಟಾಪಲ್ಲಿ ಹೋದ್ವಿ ಅಂತಂದ್ರೆ ನಿಮ್ಮ ವಾಲೆಟ್, ಪಾಸ್ಪೋರ್ಟ್ ಅಥವಾ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ನ ಇಲ್ಲೇ ಸೆಕ್ಯೂರ್ ಆಗಿ ಸೇಫ್ ಮಾಡ್ಕೋಬಹುದು. ಇಷ್ಟೇ ಅಲ್ಲ, 2 ಪಾಕೆಟ್ಸ್ಗಳು ಉಳಿದಿದೆ. ಸೊ ಫ್ರಂಟ್ ಅಲ್ಲಿ ಲೆಫ್ಟ್ ಸೈಡ್ ಏನಿದೆ, ಸೊ ಇಲ್ಲಿ ಕೂಡ ನೀವು ವಾಟರ್ ಪ್ರೂಫ್ ಪೌಚ್ ಇದೆ. ಸೊ ಇಲ್ಲಿ ಕೂಡ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ಗಳು ಮೇಲೆ ಕಾರ್ಡ್ಸ್ಗಳನ್ನ ಯೂಸ್ ಮಾಡ್ಕೋಬಹುದು. ಇನ್ನು ರೈಟ್ ಸೈಡ್ಗೆ ಸ್ಪೆಷಲಿ ಡ್ರಿಂಕಿಂಗ್ ಪಾಕೆಟ್ ಅಂತ. ಸೊ ಇಲ್ಲಿ ಏನಾದರೂ ಹಾಕೊಂಡ್ರೆ ಸ್ವಲ್ಪ ವಿಯರ್ಡ್ ಆಗಿ ಅನ್ಸುತ್ತೆ, ಬಟ್ ಎಲ್ಲ ಹಿಂಗೆ ಉಬ್ಬದಂಗೆ ಕಾಣಿಸುತ್ತೆ. ಸೊ ಇದನ್ನೆಲ್ಲ ಟ್ರೈ ಮಾಡಿಬಿಡಿ, ಒಂದೇ ಕಡೆ ಹಾಕೋಬಿಡಿ, 2 ಕಡೆ ಹಾಕೊಂಡ್ರೆ ಇನ್ನಷ್ಟು ಡೇಂಜರಸ್ ಆಗಿರುತ್ತೆ. ಕನ್ಫ್ಯೂಸ್ ಆಗುತ್ತಾರೆ ಜನ, ಏನೇನು ಮಾತಾಡ್ತಿದ್ದೀನಿ ಗುರು ನಾನು. ಇನ್ನು ಕೊನೆಯದಾಗಿ ಮತ್ತೊಂದು ಸೀಕ್ರೆಟ್ ಅಂತಂದ್ರೆ, ಎಸ್, ಈ ರೀತಿ ಕ್ಯಾಪ್ ಇದೆ. ನೀವು ಇದನ್ನ ಟ್ರಾವೆಲ್ ಮಾಡೋ ಟೈಮಲ್ಲಿ ಈ ರೀತಿ ಎಸ್ ನಿಮ್ಮ ಕಣ್ಣು ಮೇಲೆ ಕೂಡ ಹಾಕೊಂಡು ಆರಾಮಾದ ನಿದ್ರೆನ ಮಾಡ್ಕೋಬಹುದು. ಯಾರು ಲೈಟ್ ಹಚ್ಚಲಿ, ಯಾರು ಬರಲಿ, ಟೆನ್ಷನ್ ಇರಲ್ಲ. ಎಸ್, ಈ ಗ್ಯಾಜೆಟ್ ಅಂತೂ ನನಗೆ ಸಖತ್ ಇಷ್ಟ ಆಯಿತು. 1,799 ರೂಪಾಯಿಗೆ ನಿಮ್ಗೆ ಅಮೆಝಾನಲ್ಲಿ ಸಿಗುತ್ತೆ. ಬಟ್ ಇದು ವ್ಯಾಲ್ಯೂ ಫಾರ್ ಮನಿ ಸಖತ್ತಾಗಿದೆ, ಅದ್ಭುತ ಅಂತ ಹೇಳಲ್ಲ. ಬಟ್ ಯೂಸ್ ಯಾರು ಡೈಲಿ ಟ್ರಾವೆಲ್ ಮಾಡ್ತಿರ್ತಾರೆ, ಯಾರು ಜಾಸ್ತಿ ಹೊರಗೆ ಸುತ್ತಾಡ್ತಿರ್ತಾರೆ, ಸೊ ಅಂತವ್ರಿಗೆ ಇದು ತುಂಬಾ ಯೂಸ್ಫುಲ್. ಇಷ್ಟಲ್ಲಿ ನೆಕ್ಸ್ಟ್ ಗ್ಯಾಜೆಟ್ ಬರ್ತಾ ಇದೆ. ಇದು ಓರೈಮೋ ಕಡೆಯಿಂದ ಒಂದು ಸ್ಮಾರ್ಟ್ 6-in-1 ಎಕ್ಸ್ಪೆನ್ಷನ್ ಕ್ಯೂಬ್ ಬಾಕ್ಸ್. ಇಷ್ಟರ ನಂತರ ಮತ್ತೊಂದು ಓರೈಮೋ ಪ್ರಾಡಕ್ಟ್ ಇದೆ. ಸೊ ಲಾಸ್ಟ್ ಟೈಮ್ ನಾನು ಡೆಲ್ಲಿಗೆ ಹೋಗಿದ್ದೆ ಆ ಟೈಮಲ್ಲಿ. ಸೊ ಇದನ್ನ ಟೆಕ್ನೋನವ್ರು ಗಿಫ್ಟ್ ಕೊಟ್ಟಿದ್ರು. ಸೊ ನನಗೆ ಹೆಡ್ಫೋನ್ ಯೂಸ್ ಮಾಡಿದೆ, ಬಟ್ ಅಷ್ಟೊಂದು ಏನು ಚೆನ್ನಾಗಿರಲಿಲ್ಲ. ಆಫ್ಟರ್ 3 ವರ್ಷಗಳ ನಂತರ ಮತ್ತೊಂದು ಪ್ರಾಡಕ್ಟ್ಸ್ ನ ತರಿಸಿದೀವಿ. ಎಸ್, ಮೊದಲಾಗಿ ಬಾಕ್ಸ್ ನೋಡ್ಕೋಬಹುದು. ಇಲ್ಲಿ ಮೇಲೆ ಓರೈಮೋ ಅಂತ ಇದೆ, ಕೆಲವೊಂದು ಕೀ ಸ್ಪೆಸಿಫಿಕೇಶನ್ ಕೊಟ್ಟವ್ರೆ. ಜೊತೆಗೆ 365 ಡೇಸ್ ವಾರಂಟಿ ಕೂಡ ಇದೆ. ಎಸ್, ಬಾಕ್ಸ್ ನ ಓಪನ್ ಮಾಡಿದ ತಕ್ಷಣ ಇದು ನಮ್ಮ ಮೇನ್ ಪ್ರಾಡಕ್ಟ್. ತುಂಬಾ ಹೆವಿ ವೇಟ್ ಇದೆ ಗುರು. ಸೊ ಆಲ್ಮೋಸ್ಟ್ ಒಂದು ಅರ್ಧ kg ಇರ್ಬೋದೇನೋ ಗೊತ್ತಿಲ್ಲ. ಇನ್ನೊಂದ್ಸರ್ತಿ ಈ ಪಿನ್ ಕ್ವಾಲಿಟಿ ಮತ್ತು ವೈರ್ ಕ್ವಾಲಿಟಿ ನೋಡ್ಕೊಳ್ಳಿ, ತುಂಬಾ ಅಂದ್ರೆ ತುಂಬಾ ಹೆವಿ ಇದೆ. ಸೊ ನಾನು ಇಂಥ ವೈರ್ಸ್ ಗಳನ್ನ ನಮ್ಮ ಮನೆ ದೊಡ್ಡ ಡಬಲ್ ಡೋರ್ ಫ್ರಿಜ್ ಕೂಡ ನೋಡಿಲ್ಲ. ಬಾಕಿ ಇದ್ರ ಕ್ವಾಲಿಟಿ ಕೂಡ ತುಂಬಾ ಹೆವಿ ಇದೆ. ಒಂದು ಒಳ್ಳೆ ಮೆಟೀರಿಯಲ್ ನ ಯೂಸ್ ಮಾಡಿದ್ರೆ. ಬಟ್ ನಾವು ಡ್ರಾಪ್ ಟೆಸ್ಟ್ ಮಾಡಿದ್ರಂತ ಪ್ರಾಡಕ್ಟ್ ಯಾವ್ದಿದೆ, ಓಹೋ ವೈರ್ ಮೇಲೆ ಬಿತ್ತು, ನಥಿಂಗ್ ಏನೂ ಆಗಲ್ಲ. ಸೊ ಫ್ರಂಟ್ ಸೈಡ್ಗೆ ನಿಮ್ಗೆ 2 USB ಪೋರ್ಟ್ಸ್ ಇದೆ, ಮತ್ತೊಂದು ಮಧ್ಯದಲ್ಲಿ C ಪೋರ್ಟ್ ಇದೆ. ಸೊ ಇದರಿಂದ ಆಟ್ ಎ ಟೈಮ್ ನಾನು 3 ಫೋನ್ಸ್ಗಳನ್ನ ಅದು 20 ವ್ಯಾಟ್ ಒಂದಿಗೆ ಫಾಸ್ಟ್ ಚಾರ್ಜ್ ಮಾಡ್ಕೋಬಹುದು. ಮತ್ತು ಈ ಮೇನ್ 3 AC ಪೋರ್ಟ್ಸ್ ಏನಿದೆ, ಇದರಿಂದ ನಾನು ಸ್ಟುಡಿಯೋ ಲೈಟ್ಸ್ಗಳನ್ನ ನಾನು ಒಂದೇ ಟ್ಯಾಪ್ ಅಲ್ಲಿ ಎಲ್ಲ ಆನ್ ಮತ್ತು ಆಫ್ ಮಾಡ್ಕೋಬಹುದು. ಇದು ನಮ್ಗೆ ತುಂಬಾ ಅಂದ್ರೆ ತುಂಬಾ ಸರಳ ಮತ್ತು ತುಂಬಾ ಈಸಿ ಆಗಿರುವಂತ ಗ್ಯಾಜೆಟ್ ಅನಿಸ್ತು. ಈ ಗ್ಯಾಜೆಟ್ ಮತ್ತೊಂದು ಸ್ಪೆಷಲ್ ಏನಪ್ಪಾ ಅಂದ್ರೆ 6 ಪಿನ್ಸ್ ನ ಆಪ್ಷನ್ ಇಟ್ಕೊಂಡ್ರು ಕೂಡ ತುಂಬಾ ಚಿಕ್ಕದಾಗಿದೆ. ಒಂದು ಕ್ಯೂಬ್ ಬಾಕ್ಸ್ ತರ ನೋಡ್ತಾ ಇದ್ವಿ. ಇಷ್ಟೆಲ್ಲ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಅದನ್ನ ಆರಾಮಾಗಿ ಬ್ಯಾಗ್ ಪ್ಯಾಕ್ ಅಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ತುಂಬಾ ಯೂಸ್ಫುಲ್ ಇದೆ. ಇದನ್ನ ತಗೊಂಡು
ಹೋಗಬಹುದು. ಇಷ್ಟರ ಬೆಲೆ ಕೂಡ 1300 ರೂಪಾಯಿ ಸಿಗ್ತಾ ಇದೆ. ಸೊ ಈ ಪ್ರೈಸ್ ಬಿಲ್ಡ್ ಕ್ವಾಲಿಟಿ ಮತ್ತು ಫೀಚರ್ಸ್ ಗಳಿದೆ. ಓಕೆ, ನನಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಇದನ್ನ ನೀವು ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡಬಹುದು. ಇಷ್ಟಲ್ಲಿ ನೆಕ್ಸ್ಟ್ ಗ್ಯಾಜೆಟ್ ಬರ್ತಾ ಇದೆ, ಅದು ಸ್ಪೆಷಲಿ ಫಿಲಿಪ್ಸ್ ಕಡೆಯಿಂದ 3000 ಸೀರೀಸ್ ನ 7-in-1 ಹೇರ್ ಟ್ರಿಮ್ಮರ್. ಗಡ್ಡ ಕೂಡ ಮಾಡ್ಕೋಬಹುದು ಗುರು, ಟೆನ್ಷನ್ ತಗೋಬೇಡಿ. ಸೊ ಈಗಾಗಲೇ ಇದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ರೀಲ್ ಮಾಡಿದ್ವಿ, ಮೇ ಬಿ ನೀವು ನೋಡಿರ್ಬೋದು. ಎಸ್, ನೀವು ಮೊದಲ ಬಾಕ್ಸ್ ನೋಡ್ಕೋಬಹುದು. ಒನ್ ಸ್ಟೈಲ್ ಏನೋ ಕೊಟ್ಟಾರೆ ಫಿಲಿಪ್ಸ್ ಬ್ರ್ಯಾಂಡ್ 3000 ಸೀರೀಸ್ ಮತ್ತು ಎಸೆಸರೀಸ್ ಏನಿದೆ ಈ ಸ್ಪೆಷಾಲಿಟಿನೆಲ್ಲ ಬಾಕ್ಸ್ ಮೇಲೆ ತಿಳಿಸಿದ್ದಾರೆ. ಎಸ್, ನಾವು ಬಾಕ್ಸ್ ನ ಓಪನ್ ಮಾಡೋಣ. ಸೇಮ್ ಇದನ್ನ ಬೆಂಕಿ ಪಟ್ನ ತರನೇ ಓಪನ್ ಮಾಡಬೇಕು. ತೆಗೆದ ತಕ್ಷಣ 2 ಲವ್ ಲೆಟರ್ ಮತ್ತೊಂದು ಸೀಕ್ರೆಟ್ ಪೌಚ್. ಇದ್ರ ಜೊತೆಗೆ ನಿಮ್ಗೆ ತುಂಬಾ ಡಿಫ್ರೆಂಟ್ ಕೋಮ್ಸ್ ಗಳನ್ನ ಕೊಡ್ತಾ ಇದಾರೆ. 5 ಮಾತ್ರ ಇದೆ. ಬಟ್ ಇದು 7-in-1 ಹೇಗೆ? ಇನ್ನು ಇದನ್ನ ಬಿಟ್ವಿ ಅಂತಂದ್ರೆ ಇದು ಮೇನ್ ಹಳೆಯ ಲೋಕಲ್ ಚಾರ್ಜರ್ ಇದೆ. ಬ್ರಷ್ ಕೂಡ ಕೊಟ್ಟವ್ರೆ. ಇನ್ನು ಇದು ನಮ್ಮ ಮೇನ್ ಟ್ರಿಮ್ಮರ್. ಓಹೋ, ನನಗೆ ಬ್ಲಾಕ್ ಕಲರ್ ಇದೆ ಅಂತ ಅನ್ಕೊಂಡಿದ್ದೆ. ಇಷ್ಟಲ್ಲಿರಂತ ಬಿಲ್ಡ್ ಕ್ವಾಲಿಟಿ ಮತ್ತು ಲುಕ್ಸ್ ತುಂಬಾ ಲೈಕ್ ಇನ್ ಹ್ಯಾಂಡ್ ಲೈಟ್ ವೇಟ್ ಇದೆ ಮತ್ತು ತುಂಬಾ ಕಂಫರ್ಟೇಬಲ್ ಇದನ್ನ ಹಿಡ್ಕೋಬಹುದು. ಗ್ರಿಪ್ ಮಾತ್ರ ಸಖತ್ ಆಗಿದೆ. ಸೊ ಫ್ರಂಟ್ ಅಲ್ಲಿ ಸ್ವಿಚ್ ಆನ್ ಕೀ ನೋಡ್ತಾ ಇದ್ವಿ ಮತ್ತು ಇರುವಂತ ಬ್ಲೇಡ್ಸ್ ಏನಿದೆ ಇದು ಕೂಡ ತುಂಬಾ ಶಾರ್ಪ್ ಮತ್ತು ಸ್ಟೈಲ್ ಮೆಟಲ್ ನ ಯೂಸ್ ಮಾಡಿದ್ದಾರೆ. ಬನ್ನಿ ಸರಿಗಿರುವಂತ ಅಸಲಿ ಟೆಸ್ಟ್ ನ ಮಾಡೋಣ. ಹೆಂಗು ಗಡ್ಡ ಕೂಡ ಜಾಸ್ತಿ ಬಂದಿದೆ, ಬಟ್ ತೆಗಿಯೋದು ಬೇಡ, ಶೇಪ್ ಮಾತ್ರ ಕೊಡ್ತೀನಿ. ಓಕೆ. ಓಹೋ ಫ್ರೆಂಡ್ಸ್, ತುಂಬಾ ಶಾರ್ಪ್ ಇದೆ. ಓ ಮೈ ಗಾಡ್. ನೆಕ್ಸ್ಟ್ ನಾನು ನಂಬರ್ 1 ಕೋಂಬ್ನ ಹಾಕ್ಬಿಟ್ಟು ಲೆವೆಲ್ 1 ಇಟ್ಬಿಟ್ಟು ನಾನು ಹೇರ್ ಕಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಇದು ತುಂಬ ಸ್ಮೂತ್ ಮತ್ತು ಲೈಕ್ ಒಂಥರ ಹೆವಿ ಫೀಲ್ ಆದಾಗೆ ಅಥವಾ ಕೂದಲು ಜಾಸ್ತಿ ಇದ್ದಾಗ ಪ್ರೆಷರ್ ಆಗೋದಾಗೆ. ಸೊ ಇದನ್ನ ನೋಡಿಲ್ಲ, ಇದರಲ್ಲಿ ಅಸಲಿ ಪವರ್ ನಿಜವಾಗ್ಲೂ ಸಖತ್ ಆಗಿದೆ. ನೆಕ್ಸ್ಟ್ ನಾನು ಅಸಲಿ ಬಿಯರ್ಗೆ ಶೇಪ್ ಕೊಡಬೇಕಾದ್ರೆ ಸೊ 0 ಬ್ಲೇಡ್ನ ಟ್ರೈ ಮಾಡಿಬಿಟ್ಟು ಶೇಪ್ನ ತಗೊಂಡೆ. ನಿಜವಾಗ್ಲೂ ಇಲ್ಲಿ ಪವರ್ ಒಂದಿಗೆ ತುಂಬಾ ಡೀಪ್ ಕಟ್ ಮಾಡುತ್ತೆ. ಸೊ ಯೂಶುವಲಿ ನಾನು ಬೇರೆ ಈ ನೋವಾ ಟ್ರಿಮ್ಮರ್ಸ್ ಟ್ರೈ ಮಾಡಿದೆ, ಬಟ್ ಅಷ್ಟೊಂದು ಅದರಲ್ಲಿ ಡೀಪ್ ಮತ್ತು ಕ್ಲೀನ್ ಆಗ್ತಿಲ್ಲ. ಬಟ್ ಇದಂತ ಪವರ್ ಮತ್ತು ಬ್ಲೇಡ್ಸ್ ತುಂಬಾ ಶಾರ್ಪ್ ಇದೆ. ಇದ್ರ ಜೊತೆಗೆ ಮತ್ತೊಂದು ನೌಸಲ್ ಅಥವಾ ಕೋಮ್ ಕೊಟ್ಟಿದ್ದಾರೆ. ಅದರಲ್ಲಿ ಕೂಡ ನೀವು ಲೈವ್ ಅಡ್ಜಸ್ಟ್ಮೆಂಟ್ ಮಾಡ್ತಾ ಕೂಡ ಹೇರ್ ಕಟ್ಸ್ ನ ಮಾಡ್ಕೋಬಹುದು. ಸೇಮ್ ಬಾರ್ ತರ ನೀವು ಫೀಲ್ ತಗೊಳ್ಬೇಕಾದ್ರೆ ಸೊ ಈ ಕೋಮ್ಸ್ ನ ಯೂಸ್ ಮಾಡಿದ್ರೆ ಅಂದ್ರೆ ನೀವು ಕೂಡ ಮನೆಯಲ್ಲೇ ಸೆಲ್ಫ್ ಹೇರ್ ಕಟ್ ನ ಆರಾಮಾಗಿ ಮಾಡ್ಕೋಬಹುದು. ನೆಕ್ಸ್ಟ್ ಅಸಲಿ ನೋಸ್ ಕ್ಲೀನರ್. ಓಹೋ, ಇದು ಪವರ್ ಜಾಸ್ತಿ, ಸ್ವಲ್ಪ ಭಯ ಜಾಸ್ತಿ ಆಗ್ತದೆ ನನಗೂ. ಅಪ್ಪ ಬೇಡ, ಯಾಕೋ ಸರಿ ಅನಿಸ್ತಾ ಇದೆ ನನಗೆ. ದೇವರನ್ನೇ ನಾನು ಯಾವತ್ತೂ ಟ್ರೈ ಮಾಡಿರಲ್ಲ. ಸೊ ಫಸ್ಟ್ ಟ್ರಿಮ್ಮಲ್ಲಿ ಟ್ರೈ ಮಾಡಬೇಕಾದ್ರೆ ರೀಲ್ಸ್ ಅಲ್ಲಿ ಮತ್ತೆ ಇದನ್ನೇ ಮಾಡಿದ್ದೀನಿ. ಸ್ವಲ್ಪ ಭಯ ಆಗುತ್ತೆ, ವ್ಯಾಬ್ರೇಷನ್ ಆದಾಗ ಹೇಗೆ ಫೀಲ್ ಆಗುತ್ತೆ. ಇನ್ನು ಕೊನೆದಾಗಿರುವಂಥ ಬ್ಯಾಟ್ರಿ ಲೈಫ್ ನೋಡ್ಕೊಂಡಾಗ ಇದು 60 ಮಿನಿಟ್ಸ್ನ ಕಂಟಿನ್ಯೂಸ್ ಬ್ಯಾಕಪ್ ಸಿಗುತ್ತೆ ಅಂತ ಹೇಳ್ತಾರೆ. ಬಟ್ ನಾನು ಇದನ್ನ ಕಂಟಿನ್ಯೂಸ್ಲಿ ಆನ್ ಮಾಡಿಬಿಟ್ಟು ಫುಲ್ ಚಾರ್ಜ್ ಬಿಟ್ಟು ಟೆಸ್ಟ್ ಮಾಡಿದೆ. ಒಂದು 50-55 ನಿಮಿಷ ಹತ್ರ ಇದು ಫುಲ್ ಚಾರ್ಜ್ ಬಂತು. ಬಟ್ ಸ್ಟಿಲ್ ನಾನು ಈ ಪ್ರೈಸ್ ರೇಂಜಲ್ಲಿ ಇನ್ನೊಂದು ಸ್ವಲ್ಪ ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿರ್ತಿತ್ತಪ್ಪ ಅಂತ ಅನಿಸುತ್ತೆ. ಬಟ್ ಫಿಲಿಪ್ಸ್ ಬ್ರ್ಯಾಂಡ್ ನೇಮೊಂದಿಗೆ ಇರುವಂಥ ಕ್ವಾಲಿಟಿ ಮತ್ತು ಎಕ್ಸ್ಪೀರಿಯನ್ಸ್ ಇವಾಗಲೂ ಸಖತ್ತಾಗಿದೆ ಮತ್ತು ನಿಮಗೆ ವಾರಂಟಿ ಕೂಡ ಸಿಗ್ತಾ ಇದೆ. ಒಟ್ಟಾರೆ 1600 ರೂಪಾಯಿಗೆ ಇದೊಂದು ಬಜೆಟ್ ಅಲ್ಲಿ ಬೆಸ್ಟ್ ಕ್ವಾಲಿಟಿ ಟ್ರಿಮ್ಮರ್ ಅಂತ ಹೇಳ್ಕೋಬಹುದು. ದಟ್ಸ್ ವೈ ನಾನು ಈ ಪ್ರಾಡಕ್ಟ್ ನ ಆರ್ಡರ್ ಮಾಡಿ ರೀಲ್ ಮಾಡಿದ್ದೆ ಮತ್ತು ನಿಮ್ಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಡೆಫಿನೆಟ್ಲಿ ನೀವು ಇದನ್ನ ಪರ್ಚೇಸ್ ಮಾಡ್ಕೋಬಹುದು. ಓಹೋ ಫ್ರೆಂಡ್ಸ್, ಅಲ್ಲಿ ಓಹೋ ಸ್ವಲ್ಪ ಮೆತ್ತಗೆ ಫುಲ್ ಹಾಟ್ ಬಾಕ್ಸ್ ಇದೆ ಮೇಲೆ. ಜಾಸ್ತಿ ಕನ್ಫ್ಯೂಸ್ ಆಗಬೇಡಿ ಗುರು. ಬಾಕ್ಸ್ ಮಾಡ್ಕೋದು ಪೀಟೋನ್ ಅಂತ ಇದೆ. ಸೊ ಇಲ್ಲಿ ಫ್ಯೂಷನ್ ಪಾರ್ಟಿ ಬ್ಲೂಟೂತ್ ಸ್ಪೀಕರ್ ಅಂತ ಕೊಟ್ಟವ್ರೆ. 40 ವ್ಯಾಟ್ನ ಔಟ್ಪುಟ್, RGB ಲೈಟ್ಸ್ ಇದೆ, ಕರೋಕೆ ಮೈಕ್ ಇದೆ, 6 ಅವರ್ಸ್ ಬ್ಯಾಟ್ರಿ ಬ್ಯಾಕಪ್ ಅಂತ. ಈಗ ಇದ್ರ ಬಗ್ಗೆ ಡೆಡಿಕೇಟೆಡ್ ರೀಲ್ ಕೂಡ ಮಾಡಿದೀನಿ. ಅಲ್ಟಿಮೇಟ್ ಕ್ವಾಲಿಟಿ ಇದೆ ಗುರು ಸ್ಪೀಕರು. ಸೊ ಜಾಸ್ತಿ ಎಕ್ಸ್ಪ್ಲೇನ್ ಎಲ್ಲ ಮಾಡೋದು ಬೇಡ. ಸೊ ಡೈರೆಕ್ಟ್ಲಿ ಪ್ರಾಡಕ್ಟ್ ಹೆಂಗಿದೆ ಅಂತ ಬಾಕ್ಸ್ ಮೇಲೆ ನೋಡೋದ್ಬಿಟ್ಟು ಒಳಗೆ ಹೋಗೋಣ. ನಾವು ಓಪನ್ ಮಾಡೋಣ. ಎಸ್, ತುಂಬಾ ದೊಡ್ಡದಾಗಿದೆ ಗುರು ಬಾಕ್ಸು. ಸೊ ಎಷ್ಟು ನೋಡ್ಕೋಬಹುದು, ಇಲ್ಲಿ ಜಾಗ ಇಲ್ಲಿ ಪೀಟೋನ್ ಲೋಗೋ ಇದೆ, ಒಂದು ರಿಮೋಟ್ ಕಂಟ್ರೋಲ್, ಮೈಕ್ರೋ USB ಕೇಬಲ್, ಇನ್ನು ಉದ್ದನೆಯ 3 ಮೀಟರ್ ವೈರ್ ಒಂದಿಗೆ ಸ್ಪೆಷಲ್ ಕರೋಕೆ ಮೈಕ್. ಹಾಡೋಣ. ಫ್ರೆಂಡ್ಸ್, ಇಲ್ಲಿ ಪೀಟೋನ್ ಬ್ರ್ಯಾಂಡ್ ನೇಮ್ ಇದೆ. ಸೊ ಇಲ್ಲಿ ಮೇಲೆಲ್ಲ ಜಾಗೆ ನೋಡ್ತಾ ಇದ್ವಿ, ಇಲ್ಲಿ ಕೂಡ ಲೋಗೋ ಕೊಟ್ಟವ್ರೆ. ಸೊ ಸುತ್ತೆಲ್ಲ ನೋಡ್ಕೊಂಡ್ರೆ ಇರುವಂತಹ ಬಿಲ್ಡ್ ಕ್ವಾಲಿಟಿ ಮತ್ತು ಏನ್ ಮಟೀರಿಯಲ್ಸ್ ಯೂಸ್ ಮಾಡಿದ್ರೆ ನಿಜವಾಗ್ಲೂ ತುಂಬಾ ಹೆವಿ ಇದೆ. ಹಾಗಾದ್ರೆ ಯಾಕೆ ಇದ್ರ ಡ್ರಾಪ್ ಟೆಸ್ಟ್ ಕೂಡ ಮಾಡಬಾರ್ದು? ಓ ಮೈ ಗಾಡ್, ಓಹೋ ತುಂಬಾ ಹೆವಿ ಇದೆ. ಸೊ ಬೇಡ, ಈ ಸ್ಪೀಕರ್ಗೆ ಏನೂ ಆಗಲ್ಲ, ಬಟ್ ನಮ್ಮ ಟೇಬಲ್ ಡ್ಯಾಮೇಜ್ ಆದ್ರೆ ಮತ್ತೆ ಹೊಸ ತರಕ್ಕೆ ತುಂಬಾ ಕಷ್ಟ. ಇನ್ನು ಸ್ಪೀಕರ್ನ ಟಾಪ್ ಅಲ್ಲಿ ಹೋದ್ವಿ ಅಂತಂದ್ರೆ ಇಲ್ಲಿ ಮೈಕ್ ಜಾಕ್ ಇದೆ ಮತ್ತು ಇದು ಸ್ವಿಚ್ ಆನ್ ಕೀ ಇದೆ, ಬೇರೆ ಬೇರೆ ಬಟನ್ಸ್ ನ ಕೊಡ್ತಾ ಇದ್ರೆ, ಆಕ್ಸ್ ಕೇಬಲ್ ಇದೆ, USB ಇದೆ, ಮೈಕ್ರೋ USB ಇದೆ. ನೀವು ಪೆಂಡ್ರೈವ್ ಒಂದಿಗೆ ಮೆಮರಿ ಕಾರ್ಡ್ ಕೂಡ ಹಾಕೋಬಹುದು. ಬಟ್ ನಾವು ಫುಲ್ ಎಕ್ಸೈಟೆಡ್ ಆಗಿದಪ್ಪ ಅಂದ್ರೆ ಇದನ್ನ ಅಸಲಿ ಟೆಸ್ಟ್ ಮಾಡಕ್ಕೆ. ಮೈಕ್ ಟೆಸ್ಟ್ ಮಾಡೋಣ. ಒಳಗಿಡಿರುವಂತ ಸೋಮಶೇಖರ್ ಇವಾಗ ಹೊರಗೆ ಬರ್ತಾನೆ. ಸ್ಪೀಕರ್ ಆನ್ ಮಾಡೋಣ. Welcome to the world of P-Tron music. Bluetooth mode. Yes. Bluetooth device is ready to pair. ಗಾಬರಿ ಆಗತ್ತೆ ಫಸ್ಟ್ ಕೇಳಿದವ್ರಿಗೆ. 1 2 3 ಮೈಕ್ ಟೆಸ್ಟ್
ಸೋಮಶೇಖರ್ ಪಾಟೀಲ್ ಅವರ ಆಡಿಯೋ ಲೈಬ್ರರಿ ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ. ಸದ್ಯಕ್ಕೆ ಒಂದು ಸಾಂಗ್ ನ ಟ್ರೈ ಮಾಡ್ತೀನಿ. ಸೊ ದೇವರೇನು ಹೆಂಗಿರೋದು ಗೊತ್ತಿಲ್ಲ, ಬಟ್ ನೀವು ಇದ್ರ ಬಗ್ಗೆ ಕಮೆಂಟ್ ಮಾಡ್ಲೇಬೇಕಾಯ್ತಾ. ಮೆಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ನಾಡ ಮೆಟ್ಟಬೇಕು, ಬದುಕಿದ ಜಟಕ ಬಂಡಿ. ನೆಕ್ಸ್ಟ್ ನಮ್ಮ ಟೀಮ್ ಮೆಂಬರ್ಸ್ ಯಾವ ರೀತಿ ಸಾಂಗ್ ಹೇಳ್ತಾರೆ ನೋಡೋಣ. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಮಾತಾಡೋ. ನೆಕ್ಸ್ಟ್ ನಮ್ಮ 2 ಟೀಮ್ ಮೆಂಬರ್ಸ್ ಒಳಗಿದ್ದಾರೆ, ಬನ್ನಿ ಅಲ್ಲಿ ಹೋಗೋಣ. ಸದ್ಯಕ್ಕೆ ಸಾಂಗ್ ಕಾಂಪಿಟೇಷನ್ ನಡೀತಾ ಇದೆ. ಸೊ ಇಲ್ಲಿ ನಮ್ಮ ಎಡಿಟರ್ ಕೇಳೋಣ ಅಂತ. ಪ್ರಶಾಂತ್, ಒಂದು ಸಾಂಗ್. ಪ್ರಾಮಾಣಿಕವಾಗಿರುವಂತ ಮೈಕ್ ಎಕ್ಸ್ಪೀರಿಯನ್ಸ್, ಲೈಕ್ ಕರೋಕೆ ಸಿಂಗಿಂಗ್, ಮಜಾ ಪಾರ್ಟೀಸ್ಗಳ ಸಖತ್ ಇಂಪ್ರೆಸಿವ್ ಅಂತ ಹೇಳ್ಬೋದು. ಸೊ ನಾನು ಕೂದಲೇ ತುಂಬಾ ಸಾಂಗ್ಸ್ ಗಳನ್ನ ಕೇಳಿದೆ, ನಮ್ಮ ಟೀಮ್ ಎಲ್ಲ ಆಡ್ಬಿಡ್ತು. ಸೊ ತುಂಬಾ ಖುಷಿ ಅನಿಸ್ತು, ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಈ ಪ್ರೈಸ್ ರೇಂಜ್ ಅಲ್ಲಿ ಖುಷಿ ಕೊಡ್ತು. ಇನ್ನು ಕೊನೆಯದಾಗಿ ಈ ಪ್ರಾಡಕ್ಟ್ ನಾನು ಫಸ್ಟ್ ಟೈಮ್ ಪೀಟಾನ್ ಕಡೆಯಿಂದ ಫಸ್ಟ್ ಪ್ರಾಡಕ್ಟ್ ಆರ್ಡರ್ ಮಾಡಿದೆ. ಸೊ ನನಗೆ ತುಂಬಾ ಖುಷಿ ಕೊಡ್ತು. ಇದ್ರಂತ ಆಡಿಯೋ ಕ್ವಾಲಿಟಿ, ಮೈಕ್ ಆಗಿರಲಿ ಮತ್ತು ಪೋರ್ಟೇಬಲ್ ಸ್ಪೀಕರ್ ಇದನ್ನ ನೀವು ಪಾರ್ಟಿಗೆ ಇದನ್ನ ಆರಾಮಾಗಿ ಹೊರಗೆ ತೊಗೊಂಡು ಹೋಗ್ಬೋದು. ಮತ್ತು ತುಂಬ ದೊಡ್ಡ ಟೇಪ್ ಹಾಕಿ ಸೌಂಡ್ ಹಾಕಿದ್ರೆ ಅನ್ನೋ ಹಾಗೆ ಅಷ್ಟು ಲೌಡ್ ಕ್ವಾಲಿಟಿ ಮತ್ತು ಬೇಸ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಸೊ ಒಟ್ಟಾರೆ 1600 ರೂಪಾಯಿಗೆ ಇದೊಂದು ಬೆಸ್ಟ್ ಪಾರ್ಟಿ ಸ್ಪೀಕರ್. ನೀವು ಖಂಡಿತ ಇದನ್ನ ಕಣ್ಣು ಮುಚ್ಕೊಂಡು ತಗೊಳ್ಬೋದು. ಸೊ ಈ ಸ್ಪೀಕರ್ ನಮ್ಮ ಮನೆಗೆ ಹೋಯ್ತಾ ಇದ್ವಿ ನೋಡಿ. ಸಲ ನೆಕ್ಸ್ಟ್ ಗ್ಯಾಜೆಟ್ ಇದ್ರೊಳಗೆ ಏನಿದೆ ಅಲ್ಲ ಅನ್ನೋದು ಡೌಟು. ಅಮೆಝಾನ್ ನೋಡಿ ಇಷ್ಟೊಂದು ದೊಡ್ಡ ಪ್ಯಾಕೇಜ್. ಇದ್ರಲ್ಲಿ ನಾನು ಚಿಕ್ಕ ಏರ್ ಬಡ್ಸ್ ತರಿಸಿದ್ದೀನಿ. ಇದ್ರೊಳಗೆ ಮತ್ತೊಂದು ಬಾಕ್ಸ್ ಅಂತ, ಇದನ್ನೊಂದೇ ಕೊಟ್ಟಿದ್ರೆ ಆಗ್ತಿತ್ತು ಕೆಲಸ. ಎಷ್ಟು ಬಾಕ್ಸ್ ದುಡ್ದಿದ್ದು ತೋರಿಸ್ತೀನಿ. ಓಹೋ ಎಸ್ ಇಲ್ಲೇ ಇದೆ. ಸೊ ಶುಭ್ಮನ್ ಗಿಲ್ ಅವ್ರು ಇಲ್ಲೇ ಇದ್ದಾರೆ, ನೋಡ್ಕೋಬಹುದು. ಇವರು ಬ್ರ್ಯಾಂಡ್ ಅಂಬಾಸಿಡರ್. ಸದ್ಯಕ್ಕೆ ಕಾಂಪಿಟೇಷನ್ ಸ್ಟಾರ್ಟ್ ಏನಂತೆ. ಇದು ನಮ್ಮ ಮೇನ್ ಏರ್ ಬಡ್ ನೋಡ್ಕೋಬಹುದು, ಫ್ಯಾಂಟಮ್ 340 ಅಂತ ಇದೆ. ಸೊ ಇದು ಆಫೀಸಿಯಲ್ ಆಗಿ ವಿಂಗ್ಸ್ ಕಡೆಯಿಂದ. ಸೊ ಫ್ರಂಟ್ ಅಲ್ಲಿ ಎಲ್ಲ ಸ್ಪೆಸಿಫಿಕೇಶನ್ ಕೊಟ್ಟವ್ರೆ. ಸೊ ಹಿಂದಿನ ಭಾಗ ಕೂಡ ಯಾವ್ಯಾವ ಕಲರ್ಸ್ ಕಡೆ ಎಲ್ಲ ಡೀಟೇಲ್ಸ್ ಕೊಟ್ಟವ್ರೆ. ಆದ್ರೆ MRP ಪ್ರೈಸ್ 3000 ರೂಪಾಯಿ ಅಂತೆ. ಬಟ್ ನಾನು ಇದನ್ನ ಪರ್ಚೇಸ್ ಮಾಡಿದ್ದು 1600 ರೂಪಾಯಿಗೆ. ಓಕೆ, ಸ್ಟಿಕರ್, ವಾರಂಟಿ ಕಾರ್ಡ್ ಮತ್ತೊಂದು ಡಾಕ್ಯುಮೆಂಟ್ ಲೇಬಲ್ಸ್ ಗಳಿದೆ, ಕೆಲವೊಂದು ಪೇಪರ್ ವರ್ಕ್ಸ್, ತುಂಬಾ ಒಳ್ಳೆ ಪ್ಯಾಕೇಜಿಂಗ್. ಪ್ಲಾಸ್ಟಿಕ್ ಒಳಗಡೆ ಮತ್ತೊಂದು ಪ್ಲಾಸ್ಟಿಕ್. ಓ ಮೈ ಗಾಡ್, ಪ್ಯೂರ್ಲಿ ಟ್ರಾನ್ಸ್ಪರೆಂಟ್. ಸೊ ಫಸ್ಟ್ ಲುಕ್ ಅಲ್ಲೇ ಅಟ್ರಾಕ್ಟಿವ್ ಡಿಸೈನ್. ಓಹೋ, ಏನ್ ಕ್ಲಿಯರ್ ಆಗಿದೆ ಇವರು ಕೇಸು. ಸೊ ಮೊದಲನೇದಾಗಿ ಈ ಏರ್ಬಡ್ಸ್ ಸೇಮ್ ನಥಿಂಗ್ ಏರ್ಬಡ್ಸ್ ತರ ಇದೆ. ಬಟ್ ನಥಿಂಗ್ ಏರ್ಬಡ್ಸ್ 6000 ರೂಪಾಯಿ ಇತ್ತು. ಬಟ್ ಈ ಏರ್ಬಡ್ಸ್ ನಿಮ್ಗೆ ಕೇವಲ 1600 ರೂಪಾಯಿ ಸಿಗ್ತಾ ಇದೆ. ಸೊ ಸೈಡ್ ಬೈ ನಾವು ಕಂಪೇರ್ ಮಾಡೋಂಗಿಲ್ಲ. ಬಟ್ ಡಿಸೈನ್ ಅಲ್ಲಿ ಫಸ್ಟ್ ಲುಕ್ ಅಲ್ಲೇ ನಥಿಂಗ್ ಏರ್ಬಡ್ಸ್ ತರನೇ ಕ್ವಾಲಿಟಿ ಎಕ್ಸ್ಪೀರಿಯನ್ಸ್ ಸಿಗ್ತಾ ಇದೆ. ಸೊ ಫ್ರಂಟ್ ಸೈಡ್ ಅಲ್ಲಿ ನೋಡ್ಕೋಬಹುದು, ವಿಂಗ್ಸ್ W ಲೋಗೋ ನೋಡ್ತಾ ಇದ್ವಿ. ಸೊ ಮೇಲೆಲ್ಲ ತುಂಬಾ ಒಂದು ಒಳ್ಳೆ ಕ್ವಾಲಿಟಿ ಪ್ಲಾಸ್ಟಿಕ್ ನ ಯೂಸ್ ಮಾಡಿದ್ರೆ, ಬಾಟಮ್ ಅಲ್ಲಿ ನಿಮ್ಗೊಂದು ಬಟನ್ ಮತ್ತೊಂದು ಸಿ ಪೋರ್ಟ್ ನ ಕೊಡ್ತಾ ಇದ್ರೆ. ಸೊ ಕೇಸ್ ಕ್ವಾಲಿಟಿ ಮಾತ್ರ ಸಖತ್ ಇಷ್ಟ ಆಯ್ತು. ಇನ್ನು ಏರ್ಬಡ್ಸ್ ಕೂಡ ನೋಡ್ಕೋಬಹುದು, ತುಂಬಾ ಲೈಟ್ ವೇಟ್ ಮತ್ತು ಕ್ಲಿಯರ್ಲಿ ಟ್ರಾನ್ಸ್ಪರೆಂಟ್ ಇದೆ. ಸೊ ಇದ್ರೊಳಗಡೆ ಅಂತ ನಿಮ್ಗೆ ಡ್ರೈವರ್ಸ್ ಗಳು ಕಾಣಿಸ್ತಾ ಇದೆ ಮತ್ತು ಮ್ಯಾಗ್ನೆಟ್ಸ್ ಕಾಣಿಸ್ತಾ ಇದೆ. ಸೊ ಎಲ್ಲ ಪ್ಯೂರ್ ಟ್ರಾನ್ಸ್ಪರೆಂಟ್ ಇದೆ. ಎಸ್, ಈ ಏರ್ಬಡ್ಸ್ ನಾನು ಹಾಕೊಂಡು ಸ್ವಲ್ಪ ಹೊರಗಡೆ ಸುತ್ತಾಡಕ್ಕೆಲ್ಲ ಹೋದ ಅಂತಂದ್ರೆ ಜನ ಏನ್ ಹಾಕೊಂಡ ಹೊಸದಿದೆ ಅಂತ ಅನ್ನೋದು ಗ್ಯಾರಂಟಿ. ಇನ್ನು ಈ ಏರ್ಬಡ್ಸ್ ನೋಡಕ್ಕೆ ಎಷ್ಟು ವಿಶೇಷ ಇದೆ ಅಷ್ಟೇ ಇದ್ರಂತ ಫೀಚರ್ಸ್ ಗಳು ಕೂಡ ವಿಶೇಷವಾಗಿದೆ. ಸೊ ಎಸ್, ನಾನು ಫಸ್ಟ್ ಟೈಮ್ ಈ ರೀತಿ ಕಿವಿಗೆ ಹಾಕೊಂಡಾಗ ಇದು ತುಂಬಾ ಕಂಫರ್ಟೇಬಲ್ ಆಗಿ ಮತ್ತು ಗಟ್ಟಿಯಾಗಿ ನನ್ನ ಕಿವಿ ಕೊಡುತ್ತೆ. ಇಷ್ಟಲ್ಲದೆ ಅಡ್ಜಸ್ಟ್ಮೆಂಟ್ ಕೂಡ ನಾನು ಮೂವ್ಮೆಂಟ್ಸ್ ಮಾಡ್ಕೊಂಡು ಸೆಟಪ್ ಮಾಡ್ಕೋಬಹುದು. ಇಷ್ಟಲ್ಲೇ ವಿಂಕ್ ಸಿಂಕ್ ಅನ್ನುವಂತ ಅಪ್ಲಿಕೇಶನ್ ಇದೆ. ಇದರೊಂದಿಗೆ ನೀವು ಕನೆಕ್ಟ್ ಮಾಡ್ಕೊಂಡ್ರೆ ಅಲ್ಲಿ ನಿಮ್ಗೆ ತುಂಬಾ ಕಸ್ಟಮೈಸ್ಡ್ ಫೀಚರ್ಸ್ ಗಳು ಸಿಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಇದರಲ್ಲಿ 40 dB ಇದು ANC ಅಂದ್ರೆ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಮಾಡುತ್ತೆ. ಸೊ ಇದರಿಂದ ಬೇರೆ ಲೆವೆಲ್ ಎಫೆಕ್ಟ್ ಬರುತ್ತೆ. ಇಷ್ಟಲ್ಲದೆ 13 mm ನ ಡ್ರೈವರ್ಸ್ ಒಂದಿಗೆ ಇದರಿಂದ ಬೇಸ್ ಆಗಿರ್ಲಿ, ಟೆರೆಬಲ್ ಆಗಿರ್ಲಿ ಮತ್ತು ಆಡಿಯೋ ಸಿಂಕಿಂಗ್ ಏನಿದೆ ನಿಜವಾಗ್ಲೂ ಸಖತ್ ಎಕ್ಸ್ಪೀರಿಯನ್ಸ್ ಕೊಡ್ತು. ಮತ್ತೆ ನೀವು ಸ್ಮೂತರ್ ಸಾಂಗ್ ನ ಸೈಲೆಂಟ್ ಸಾಂಗ್ ಆಗಿದ್ರೆ ಅದರಲ್ಲೂ ನಿಮಗೆ ಎಫೆಕ್ಟ್ಸ್ ಗಳು ಸಿಗುತ್ತೆ. ಅದು -40 dB ಒಂದಿಗೆ. ಇದ್ರ ಜೊತೆಗೇನೆ ನೀವು ಬೇಸ್ ಸಾಂಗ್ಸ್ ಗಳನ್ನ, DJ ಸಾಂಗ್ಸ್ ಗಳನ್ನ ಕೇಳಿದ್ರು ಕೂಡ ಇಲ್ಲಿ ಕೂಡ ತುಂಬಾ ಕಂಫರ್ಟೇಬಲ್ ಮತ್ತು ಒಂದು ಒಳ್ಳೆ ಬೇಸ್ ಎಕ್ಸ್ಪೀರಿಯನ್ಸ್ ನಾನು ಈ ಪ್ರೈಸ್ ರೇಂಜ್ ನೋಡ್ತಾ ಇದ್ದೀನಿ. ಅದಕ್ಕೆ ಇಷ್ಟು ಇದನ್ನ ಹೊಗಳ್ತಾ ಇದ್ದೀನಿ. ಸೊ ಈಗ ಆಲ್ರೆಡಿ ನನ್ನ ಹತ್ರ ಒಂದು ಬೇರೆ ಏರ್ಬಡ್ ಇತ್ತು, ಓಪೋ ಎಂಕೋ ಬಡ್ಸ್ ಅಂತ. ಸೊ ಬಡ್ಸ್ 3 Pro ಏನೋ ಮೇ ಬಿ ಇತ್ತು. ಸೊ ಇದನ್ನ ಯೂಸ್ ಮಾಡ್ತಿದ್ದೆ. ಇದ್ರಂತ ಕ್ವಾಲಿಟಿ ಎಕ್ಸ್ಪೀರಿಯನ್ಸ್ ನಿಜವಾಗ ಸಖತ್ ಇಷ್ಟ ಆಯಿತು. ಬಟ್ ನಾನು ಬಜೆಟ್ ಅಲ್ಲಿ ನೋಡ್ಕೊಂಡಾಗ ಇದ್ರಂತ ಎಕ್ಸ್ಪೀರಿಯನ್ಸ್ ಕೂಡ ನನಗೆ ತುಂಬಾ ಇಷ್ಟ ಆಯಿತು. ಸೊ ಇದರಲ್ಲಿ ಕೂಡ ನಿಮಗೆ IPX ವಾಟರ್ ರೇಸ್ ಅಂತ ಕೊಡ್ತಾ ಇದ್ದಾರೆ. ಸೊ ರೆಗ್ಯುಲರ್ ನೀವು ಜಿಮ್ ಅಲ್ಲಿ ಸ್ವೆಟ್ ಪ್ರೂಫ್ ಆಗಿ ಆರಾಮಾಗಿ ಇದನ್ನ ಯೂಸ್ ಮಾಡ್ಕೋಬಹುದು. ಇನ್ ಬ್ಯಾಟ್ರಿ ಬ್ಯಾಕಪ್ ಹೋದ್ವಿ ಅಂತಂದ್ರೆ ಕೇಸ್ ಒಂದಿಗೆ 50 ಗಂಟೆಗಳ ಕಾಲ ಬ್ಯಾಕಪ್ ಬರುತ್ತೆ ಅಂತ ಹೇಳ್ತಾರೆ. ಬಟ್ ಇದನ್ನ ಮೀಡಿಯಂ ವ್ಯಾಲ್ಯೂಮ್ ಇಟ್ಕೊಂಡೆಲ್ಲ ಯೂಸ್ ಮಾಡ್ಕೊಂಡಾಗ ಇದೊಂದು ಒಳ್ಳೆ ಬ್ಯಾಕಪ್ ಕೊಡುತ್ತೆ. ಬಟ್ ನೀವು ಯಾವ ರೀತಿ ಯೂಸ್ ಮಾಡ್ತಿದ್ದೀರಾ ಇದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ.
ಇನ್ನು ಪರ್ ಏರ್ ಬಡ್ಸ್ನ ನೀವು ಒನ್ ಟೈಮ್ ಚಾರ್ಜ್ ಮಾಡಿದ್ರಿ ಅಂತಂದರೆ ಹತ್ರ 3-4 hours ಅಂತ ಹೇಳ್ತಾರೆ. ಬಟ್ ಇದು ಕೂಡ ನೀವು ಯೂಸೇಜ್ ಮೇಲೆ 60% ವ್ಯಾಲ್ಯೂ ಇಟ್ಟರೆ ಮಾತ್ರ 100% ಇಟ್ಟರೆ ಒಂದು 2-3 ಗಂಟೆ ಆರಾಮಾಗಿ ಬ್ಯಾಕಪ್ ಬರುತ್ತೆ. ಸೊ ಫೈನಲಿ ನನಗೆ ಇದೊಂದು ಬೆಸ್ಟ್ ಏರ್ ಬಡ್ಸ್ ಅಂತ ಅನಿಸೋದಕ್ಕೆ ರೀಸನ್ ಮೊದಲನೇದಾಗಿ ಇದು ಪ್ರೈಸ್ ತುಂಬ ಕಮ್ಮಿ ಇದೆ, ಅದರಲ್ಲೂ ಯುನೀಕ್ ಡಿಸೈನ್ ಒಳಗೊಂಡಿದೆ. ಮತ್ತು 1600 ರೂಪಾಯಿಗೆ ಬೇರೆ ಏರ್ ಬಡ್ಸ್ ಕಂಪೇರ್ ಮಾಡಿದ್ರೆ ಇದಂಥ ಫೀಚರ್ಸ್ಗಳು ಎಕ್ಸ್ಪೀರಿಯನ್ಸ್ ಸಖತ್ತಾಗಿದೆ. ಸೊ ಕಣ್ಣು ಮುಚ್ಕೊಂಡು ನೀವು ಏರ್ ಬಡ್ಸ್ನ ತಗೋಬಹುದು. ಸೊ ಕೊನೆಯದಾಗಿ ಈ ಎಲ್ಲ ಗ್ಯಾಜೆಟ್ಸ್ಗಳ ಸ್ಪೆಷಲ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ನಿಮಗೆ ಯಾವ್ದು ಯೂಸ್ಫುಲ್ ಅಂತ ಅನ್ಸಿದೆ ಅದನ್ನ ಮಾತ್ರ ಪರ್ಚೇಸ್ ಮಾಡಿ. ಬಾಕಿ ನಾನು ಚೂಸ್ ಮಾಡಿರೋದು ಈ ಸರ್ತಿ ತುಂಬ ಸ್ಪೆಷಲ್ ಪ್ರಾಡಕ್ಟ್ಸ್ ಇದೆ. ಸೊ ಇಷ್ಟೊಂದೆಲ್ಲ ನಾವು ಪರ್ಚೇಸ್ ಮಾಡಿಬಿಟ್ಟು ಲೈಕ್ ನಿಮ್ಮ ಮುಂದೆ ರಿವ್ಯೂಸ್ ತೊಗೊಂಡು ಬರ್ತಾ ಇದ್ವಿ. ಸೊ ಒಂದೇ ಒಂದು ಕಮೆಂಟ್ಸ್ನ ಮಾಡಿಬಿಟ್ಟು ಇನ್ನಷ್ಟು ಪ್ರೋತ್ಸಾಹಿಸಿ ಇನ್ನೊಂದು ಯಾವೆಷ್ಟು ಹೊಸ ಗ್ಯಾಜೆಟ್ಸ್ನ ತೊಗೊಂಡು ಬರಬೇಕು ಅದರ ವಿಡಿಯೋ ಲಿಂಕ್ಸ್ ಆಗಿರಲಿ ಅಥವಾ ಪ್ರಾಡಕ್ಟ್ ಲಿಂಕ್ಸ್ ಆಗಿರಲಿ ನಮ್ಗೆ ಶೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೇನಂತ ನಮಸ್ಕಾರ.